ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಈಗ ಮೇ ಸಾಹಿತ್ಯ ಸಮ್ಮೇಳನದ ಮಾತು. ಆ ಕುರಿತು ಸಾಹಿತ್ಯಾಸಕ್ತ ಮನಸ್ಸುಗಳಿಗೆ ಖುಷಿಯ ವಿಚಾರ. ಈ ಬಗ್ಗೆ ಜಾಲತಾಣ ಮತ್ತು ಜಾಣರ ತಾಣದಲ್ಲಿ ಮೇ ಸಾಹಿತ್ಯ ಸಮ್ಮೇಳನದ ಕುರಿತಾದ ಮಾತುಗಳು, ಪೋಸ್ಟರ್ಗಳು ಕಣ್ಣಿಗೆ ಬೀಳುತ್ತಿವೆ. ಇವತ್ತು ಮೇ ಸಮ್ಮೇಳನದ ಹರವು ದೂರದವರೆಗೂ ಚಾಚಿಕೊಳ್ಳುತ್ತಿದೆ. ಕಳೆದ 6-7 ವರ್ಷಗಳಿಂದ ಮೇ ಸಾಹಿತ್ಯ ಸಮ್ಮೇಳನಕ್ಕೆ ಸಿಗುತ್ತಿರುವ ಪ್ರಾಮುಖ್ಯತೆಯೇ ಅದರ ವ್ಯಾಪಕತೆ ಮತ್ತು ಸಾರ್ಥಕತೆಗೆ ಸಾಕ್ಷಿಯಾಗುತ್ತಿವೆ. ಆರಂಭದಲ್ಲಿ ಕೆಲವು ಆಸಕ್ತ ಗೆಳೆಯರಿಂದ ಆರಂಭವಾದ ಹುಚ್ಚು ಇವತ್ತು ಇಡೀ ರಾಜ್ಯದ ಗಮನ ಸೆಳೆಯುತ್ತಿದೆ. ಮಾತ್ರವಲ್ಲ, ಸರ್ಕಾರವೊಂದು ಮಾಡಬಹುದಾದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಜಾತ್ರೆಗಿಂತಲೂ ಅಗಾಧ ಪರಿಣಾಮವನ್ನ ಸಮಾನಾಸಕ್ತ ಮನಸ್ಸುಗಳು ಆಗು ಮಾಡಿರುವುದನ್ನು ನೋಡಿದಾಗ ಆಶ್ಚರ್ಯ ಸಂತೋಷಗಳು ಆಗದಿರದು. ಹಿರಿಯರಾದ ಬಸವರಾಜ ಸೂಳಿಬಾವಿ, ಎಚ್.ಎಸ್. ಅನುಪಮ, ಬಿ. ಶ್ರೀನಿವಾಸ, ಬಿ. ಪೀರಭಾಷ ಹೀಗೆ ಹೇಳುತ್ತಾ ಹೋದರೆ ಅದೊಂದು ಪಟ್ಟಿಯೇ ಆದೀತು. ಅಕ್ಷರ ಆಸಕ್ತಿಯ ಮನಸ್ಸುಗಳು ಕಳೆದ 6-7 ವರ್ಷಗಳಿಂದ ಮೇ ಸಾಹಿತ್ಯ ಸಮ್ಮೇಳನವನ್ನ ಸಂಘಟಿಸುತ್ತಾ ಬಂದ ಬಗೆ ವಿಸ್ಮಯಕಾರಿಷ್ಟೇ ಅಲ್ಲ. ಅದರ ಹಿಂದಿರುವ ಸಂಘಟಿತ ಶ್ರಮ, ಬದ್ಧತೆ ನಿಜಕ್ಕೂ ಅವಿಸ್ಮರಣೀಯ. ಅದಕ್ಕೀಗ ವಿಸ್ತೃತ ರೂಪ ದಕ್ಕತೊಡಗಿದೆ. ವಿಷಯದ ಆಯ್ಕೆಗಳಿಂದ ಹಿಡಿದು ಎಲ್ಲವೂ ಭಿನ್ನ ಮತ್ತು ವರ್ತಮಾನದ ಸಮಸ್ಯೆಗಳಿಗೆ ಬೆಳಕಿಡಿಯುತ್ತಾ ಬಂದಿರುವುದನ್ನ ನಾಡಿನ ಆಸಕ್ತರು ಗಮನಿಸುತ್ತಾ ಬಂದಿದ್ದಾರೆ. ಆರಂಭದಿಂದಲೂ ಮೇ ಸಾಹಿತ್ಯ ಸಮ್ಮೇಳನದ ರೂಪು ರೇಷೆಗಳ ಬಗ್ಗೆ ಗಂಭೀರವಾಗಿ ಮತ್ತು ಆಸಕ್ತಿಯಿಂದ ತೊಡಗಿಸಿಕೊಂಡಿರುವ ಲೇಖಕರು, ಕವಿಗಳು ಆಗಿರುವ ಬಿ. ಶ್ರೀನಿವಾಸ ಅವರು ಇಬ್ಬನಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ತಮ್ಮ ಬ್ಯುಸಿ ಶೆಡ್ಯೂಲ್ಗಳ ಮಧ್ಯೆ ಮೇ ಸಾಹಿತ್ಯದ ಕುರಿತು ಸ್ವಲ್ಪ ವಿಸ್ತಾರವಾಗಿ ಮಾತನಾಡಿದ್ದಾರೆ. ಆಸಕ್ತರು ಕೇಳಿಸಿಕೊಳ್ಳಬಹುದಾಗಿದೆ. ಗೆಳೆಯರೇ, ನಮಸ್ಕಾರ. ನಾನಿವತ್ತು ಮೇ ಸಾಹಿತ್ಯ ಮೇಳದ ಕುರಿತಾಗಿ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಬೇಕು ಅಂತ ಅನಿಸ್ತಾ ಇದೆ. 90ರ ದಶಕದಿಂದ ಈಚೆಗೆ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಒಂದು ರೀತಿಯ ಅಭಿವ್ಯಕ್ತಿ ಶೂನ್ಯತೆ ಆವರಿಸಿಬಿಟ್ಟಿದೆಯೇನೋ ಎಂಬಂಥ ಒಂದು ಕಾಲಘಟ್ಟದಲ್ಲಿ ಹುಟ್ಟಿದಂಥದ್ದು ಮೇ ಮೇಳ. ಸಮಾನ ಮನಸ್ಕರೆಲ್ಲ ಸೇರಿಬಿಟ್ಟು ಜನಸಾಹಿತ್ಯ ಸಮಾವೇಶ ಆರಂಭಿಸಿದಾಗ ಇದು ಬಂಡಾಯ ಸಾಹಿತ್ಯ ಸಂಘಟನೆಯ ಒಂದು ಭಾಗ ಎಂಬರ್ಥದ ಮಾತುಗಳು ಅಲ್ಲಲ್ಲಿ ಕೇಳಿಬಂದವು. ಅದು ಸತ್ಯ ಕೂಡ ಆಗಿತ್ತು. ಏಕೆಂದರೆ ಈ ಸಮಾನ ಮನಸ್ಕರು ಎಲ್ಲರೂ ಬಂಡಾಯ ಸಾಹಿತ್ಯ ಸಂಘಟನೆ ಎಂಬ ತಾಯಿ ಗರ್ಭದ ದಿಂದ ಬಂದವರೇ ಆಗಿದ್ದರು. ಅಷ್ಟೊತ್ತಿಗೆ ಭಾರತದಲ್ಲಿ ಅಥವಾ ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಸಾಹಿತ್ಯ ಸಂಭ್ರಮ, ನುಡಿಸಿರಿ ಮತ್ತು ಜೈಪುರ ಲಿಟರರಿ ಫೆಸ್ಟ್ಗಳಂತಹ ಸಮ್ಮೇಳನಗಳು ದೇಶದಲ್ಲಿ ಬಹು ಅದ್ಧೂರಿಯಾಗಿ ಆರಂಭಗೊಂಡಾಗಿತ್ತು. ಇಲ್ಲಿ ಆಯೋಜಕರ ಅಥವಾ ಆಯೋಜನೆಯ ಅತಿಯಾದ ಶಿಸ್ತು ಮತ್ತು ಕಾರ್ಪೊರೇಟೀಕರಣದ ಒಂದು ಕುರಿತಾದ ತಕರಾರುಗಳು, ಜನರಿಂದ ವಿಮುಖವಾದ ಸೈದ್ಧಾಂತಿಕತೆಯ ಚರ್ಚೆಗಳು ಅಲ್ಲಲ್ಲಿ ಶುರುವಾಗಿದ್ದವು. ಇಂಥದ್ದೇ ಒಂದು ಸಂದರ್ಭದಲ್ಲಿ ಜನಪರವಾದ ಸಾಹಿತ್ಯ ಸಂಘಟನೆಯ ಕಾಲದ ಅಗತ್ಯತೆಯನ್ನು ಮೇ ಸಾಹಿತ್ಯ ಮೇಳ ಶುರು ಮಾಡಿತು ಅಂತ ಹೇಳ್ಬೋದು. ಅಂದಿನಿಂದ ಮೇ ಸಾಹಿತ್ಯ ಮೇಳ ತನ್ನ ಪರಿಧಿಯನ್ನು ವಿಸ್ತರಿಸುತ್ತಲೇ ಬರ್ತಾ ಇದೆ. ಮೊದಲಿಗೆ ಜ್ಞಾನ ಪ್ರಸಾರದಂತೆ ತೋರುತ್ತಾ ಇದ್ದಂತಹ ಈ ಮೇಳದ ಗೋಷ್ಠಿಗಳು ಬರ್ತಾ ಜ್ಞಾನ ಸೃಷ್ಟಿಯ ಗೋಷ್ಠಿಗಳಾಗಿ ಪರಿವರ್ತಿತವಾಗಿರುವುದು ಒಂದು ಪಾಸಿಟಿವ್ ಆದ ಅಂಶ ಅಂತ ಭಾವಿಸಿದ್ದೇನೆ. ಕರ್ನಾಟಕದ ಮಟ್ಟಿಗೆ 10 ಹಲವು ಪ್ರಗತಿಪರರನ್ನು ಒಂದೆಡೆ ಕೂಡಿಸುವ ಮಂಥನ ಮಾಡುವಂತಹ ಇಂಥದ್ದೊಂದು ವೇದಿಕೆ ನಿರ್ಮಾಣವಾಗಿದ್ದು, ಸಂವೇದನೆಯನ್ನು ಕಳೆದುಕೊಳ್ಳುತ್ತಾ ಇರುವಂಥ ಭಾರತಕ್ಕೆ ಒಂದು ಟಾನಿಕ್ ಆಗಿ ಆಗಬಲ್ಲದು ಅಂತ ನಾನು ಭಾವಿಸಿದ್ದೇನೆ. ಇದೊಂದು ನೈತಿಕ ಪ್ರಜಾಪ್ರಭುತ್ವದ ಒಂದು ರೂಪಕದಂತೆ ಕಾಣಿಸ್ತಾ ಇದೆ. ಸೊ ಈ ದೇಶದ ಮಣ್ಣು ನೀರು ಅರ್ಥವಾದರೆ ಸಾಕು, ಈ ದೇಶದ ಜನರ ಭಾಷೆ ಆಚರಣೆಗಳು ಅರ್ಥವಾದರೆ ಸಾಕು, ಭಾರತ ಕೂಡ ಅರ್ಥವಾದಂತೆ ಬಿಜಾಪುರದ ಜೋಳ, ಮೈಸೂರು ಸೀಮೆಯ ರಾಗಿ, ಚಿತ್ರದುರ್ಗ ಸೀಮೆಯ ನವಣೆ, ಸಜ್ಜೆ, ರಾಯಚೂರಿನ ಕಡೆಯ ಭತ್ತ, ಹೀಗೆ ತಿಪಟೂರಿನ ತೆಂಗು ಸೇರಿದಂತೆ ಎಲ್ಲವೂ ಅರ್ಥವಾದರೆ ಭಾರತ ಕೂಡ ಅರ್ಥವಾದೀತು. ಅಂಥದ್ದೊಂದು ಭಾರತವನ್ನು ಪುನರ್ ಶೋಧಿಸುವ
ನಾವೆಲ್ಲರೂ ಹುಡುಕಬೇಕಾಗಿರುವ ಶಾಂತಿಯ ನೆಲೆ ಖಂಡಿತವಾಗಿಯೂ ಮೇ ಮೇಳದ ಒಂದು ಆಶಯದಲ್ಲಿ ಇದೆ. ಸಾಹಿತ್ಯವನ್ನು ರಾಜಕೀಯ ಹಿಡಿತಗಳಿಂದ ಹೊರತಂದು ಬದುಕಿಸಿಕೊಳ್ಳಲೇಬೇಕಾದಂತಹ ಜವಾಬ್ದಾರಿಯನ್ನು ಹೊತ್ತು ಸಾಕ್ತಾ ಇರಬೇಕಾದರೆ ಬಹುತೇಕರು ಈ ಸಾಹಿತ್ಯದಿಂದ ಏನು ಪ್ರಯೋಜನ ಎಂದು ಕೇಳಿದವರು ಉಂಟು. ಸಾಹಿತ್ಯದಿಂದ ಏನು ಸಾಧಿಸಬಹುದು? ಹೌದು, ಸಾಹಿತ್ಯದ ಬೆಳಕಿನಿಂದ ಜಾತಿ ಗೋಡೆಗಳನ್ನು ಒಡೆಯಲಿಕ್ಕೆ ಆಗೋದಿಲ್ಲ. ಆದರೆ ಆ ಬೆಳಕಿನಲ್ಲಿ ತನ್ನನ್ನು ತಾನು ನೋಡಿಕೊಂಡು ಅಸಹ್ಯಪಟ್ಟುಕೊಳ್ಳುವ, ಆ ನಾಚಿ ಮುದುರಿಕೊಳ್ಳುವಂತೆ ಮಾಡುವಂಥ ಒಂದು ಶಕ್ತಿ ಸಾಹಿತ್ಯಕ್ಕಿದೆ. ಆ ಕೆಲಸವನ್ನು ಮೇ ಮೇಳ ಮಾಡ್ತಾ ಇದೆ ಎಂಬ ಉತ್ತರವನ್ನು ಈಗಾಗಲೇ ಕಳೆದ 11 ಮೇಳಗಳಲ್ಲಿ ಹಾವೇರಿ, ಗದಗ, ಧಾರವಾಡ, ಕೊಪ್ಪಳ, ವಿಜಾಪುರ, ಸಿಂಧನೂರು ಅಂತ ಮುಂತಾದ ಕಡೆಗಳಲ್ಲಿ ಇದಕ್ಕೆ ಉತ್ತರಗಳನ್ನು ನೀಡ್ತಾ ಬಂದಿದೆ. ಈ ಮೇ ಮೇಳದ ಆಳದಲ್ಲಿ ದಲಿತರ ಸಂಕಟಗಳಿವೆ, ಅಲ್ಪಸಂಖ್ಯಾತರ ಪರದೇಶಿತನದ ಪ್ರಜ್ಞೆಯ ನೋವಿದೆ, ರೈತರು, ಕಾರ್ಮಿಕರು, ಮಹಿಳೆಯರು ಸೇರಿದಂತೆ ಈ ನೆಲದ ಅನೇಕ ದನಿಗಳು ಇಲ್ಲಿವೆ. ಹೀಗೆ ದನಿಗಳ ಸೇರುವಿಕೆಯ ಹಿಂದೆ ಕನ್ನಡ ನಾಡಿನ ಹಲವಾರು ಸಾಕ್ಷಿ ಪ್ರಜ್ಞೆಗಳ ಶ್ರಮವೂ ಇದೆ. ಕನ್ನಡದ ಮೂಲಕ ಒಂದು ದ್ವೇಷರಹಿತ ದೇಶವನ್ನು ಕಟ್ಟುವ ನೂರಾರು ಮನಸ್ಸುಗಳ ಸಂಗಮದಂತೆ ಈ ಹೊತ್ತು ಮೇಳ ಕಾಣಿಸ್ತಾ ಇದೆ. ಈ ಮೇಳಕ್ಕೆ ಆಗಮಿಸುವವರೆಲ್ಲ ಎಲ್ಲಿಂದಲೋ ಬಂದವರೇನಲ್ಲ. ಈಗಾಗಲೇ ಅವರು ತಮ್ಮದೇ ಆದಂತಹ ತಮ್ಮ ವ್ಯಾಪ್ತಿಯಲ್ಲೇ ಒಂದು ಬಯಲು ಸಾಹಿತ್ಯ ವೇದಿಕೆ ಆಗಿರಬಹುದು, ಅಥವಾ ನಾವು ನಮ್ಮಲ್ಲಿ ಎಂಥದ್ದು ಆದಿಮದಲ್ಲಿ ಮತ್ತು ಜನನುಡಿ ಎಂಥ ಹಲವಾರು ಸಾಹಿತ್ಯಿಕ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರೇ ಆಗಿದ್ದರು. ಹೀಗೆ ಸಮಾನತೆಯ ಒಂದು ಆಶೆಗಳನ್ನ ಇಟ್ಟುಕೊಂಡಂಥ ವಿವಿಧ ಪ್ರಗತಿಪರರೆಲ್ಲ ಸೇರಿಬಿಟ್ಟು ಒಂದೆಡೆ ಮತ್ತೆ ಸೇರುವ ಒಂದು ಮೇ ಸಾಹಿತ್ಯ ಮೇಳಕ್ಕೆ ವರ್ಷದಿಂದ ವರ್ಷಕ್ಕೆ ಹೊಸ ಮುಖಗಳು, ಹೊಸ ಸಂವೇದನೆಗಳು ಸೇರ್ತಾ ಇರೋದು ಮತ್ತು ಅದರ ತಾತ್ವಿಕತೆಯ ಧಾರೆ ವಿಸ್ತಾರವಾಗ್ತಾ ಇರೋದು ಭಾಳ ಸಂತೋಷವಾದಂಥ ವಿಚಾರ. ಸೊ ಹಲವಾರು ನಾವು ಕಂಡುಕೊಂಡಂತೆ ಹಲವಾರು ಮೇಳಗಳಲ್ಲಿ, ಹಲವಾರು ಸಂಘಟನೆಗಳಲ್ಲಿ ಸಮಸ್ಯೆಗಳು ಕಾಣಿಸ್ತಾ ಇದ್ದಾವೆ. ಏನಂದರೆ, ಒಂದು ಸಂಘಟನೆಯ ಒಂದು ಆಯೋಜನೆ ಮಾಡಿದಂಥ ಒಂದು ಮೇಳದಲ್ಲಿ ಮತ್ತೊಬ್ಬರು ಇನ್ನೊಂದು ಮೇಳದಲ್ಲಿ ಹಾಜರಾಗುವುದಿಲ್ಲ ಬಹುತೇಕ. ಆದರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡವರು ಈ ಕೆಲಸಗಳನ್ನು ಆಗ್ತಾಯಿದೆ. ಆದರೆ ಎಲ್ಲ ಈ ಭಿನ್ನ ವಲಯದಲ್ಲಿನ ಭಿನ್ನ ವಿಚಾರಗಳ ಜನರನ್ನು ಒಂದೆಡೆ ಕೂಡಿಸುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ಈ ಎಡಪಂಥೀಯ ಚಿಂತನೆಯುಳ್ಳಂಥವರು, ಸ್ವತಂತ್ರ ಅಭಿವ್ಯಕ್ತಿಗೆ ಹೆಸರಾದವರು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಂಡು ಕೂಡ ಎಲ್ಲರೂ ಒಂದೆಡೆ ಸೇರ್ತಾರೆ ಅಂತಂದರೆ ಅದು ಮೇ ಸಾಹಿತ್ಯ ಮೇಳ ಮಾತ್ರ. ಈ ಮೇ ಸಾಹಿತ್ಯ ಮೇಳದಲ್ಲಿ ಒಬ್ಬರು ಮತ್ತೊಬ್ಬರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೇ ಇರುವವರು ಸಹ ಈ ಮೇಳದಲ್ಲಿ ಮಾಡ್ತಾ ಇರೋದು, ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರೋದು ಎಲ್ಲರಿಗೂ ತಿಳಿದ ವಿಷಯ. ಹೀಗಾಗಿ ಕನ್ನಡದ ಹಲವಾರು ತಾತ್ವಿಕ ಮನಸ್ಸುಗಳು ಇಲ್ಲಿ ಬಂದಿದ್ದಾವೆ. ಯಾಕೆಂತಂದರೆ ದೇಶದಲ್ಲಿ ಇವತ್ತು ಮಿಲಿಟರಿ ಬಲ, ಪೊಲೀಸ್ ಬಲ, ಎನ್ಕೌಂಟರ್ಗಳ ಮೂಲಕ ಮತ್ತು ಇಡಿ ಇನ್ಕಮ್ ಟ್ಯಾಕ್ಸ್ ಮತ್ತು ಒಂದು ಸ್ವಾಯತ್ತ ಸಂಸ್ಥೆಗಳ ಮೂಲಕ ಮತ್ತು ಚುನಾವಣಾ ಆಯೋಗಗಳಂತಹ ಒಂದು ಸ್ವಾಯತ್ತ ಸಂಸ್ಥೆಗಳ ಮೂಲಕ ಶಾಂತಿಯ ನಾಟಕಗಳ ಅಪಾಯಗಳನ್ನು ಮೀರಿ ಪ್ರಜಾತಂತ್ರಗಳನ್ನು ಕಾಪಾಡುವ ಸವಾಲುಗಳು ಇವತ್ತು ನಿಮ್ಮ ಮುಂದೆ ಇವೆ. ಜೊತೆಗೆ ಈ ಪ್ರಜಾತಂತ್ರವನ್ನು ಉಳಿಸೋದು ಹೇಗೆ, ಅಥವಾ ಪ್ರಜಾತಂತ್ರದ ಉಳಿವಷ್ಟೇ ಮುಖ್ಯ ಅಲ್ಲ, ಉಳಿವು ಯಾತಕ್ಕಾಗಿ ಮತ್ತು ಈ ಪ್ರಜಾತಂತ್ರವನ್ನು ಉಳಿಸುವುದಾದರೂ ಹೇಗೆ ಎಂಬಂತಹ ಗುರುತರವಾದ ಪ್ರಶ್ನೆಗಳ ತಾತ್ವಿಕತೆಯನ್ನೇ ಅಂತರ್ಧಾರೆಯನ್ನಾಗಿಟ್ಟುಕೊಂಡು ಸಾಂವಿಧಾನಿಕ ಪ್ರಜಾಸತ್ತೆ ಮೇಲಿನ ದಾಳಿ, ಚಹರೆಗಳು ಮತ್ತು ಅವುಗಳಿಂದ ಹೊರಬರುವ ದಾರಿಗಳನ್ನು ಕಂಡುಕೊಳ್ಳುವಂತಹ ಒಂದು ಮೇ ಮೇಳ, 12ನೇ ಸಾಹಿತ್ಯ ಮೇಳ ಈಗ ಹುಬ್ಬಳ್ಳಿಯ RN ಶೆಟ್ಟಿ ಸಭಾಭವನದಲ್ಲಿ ಇದೇ ತಿಂಗಳು ಶನಿವಾರ 16ನೇ ತಾರೀಕು ಮತ್ತು 17ನೇ ತಾರೀಕು ನಡೀತಾ ಇದೆ. ಸೊ ಅಲ್ಲಿ ಈ ಮೇ ಮೇಳದ ಒಂದು ಉದ್ಘಾಟನಾಗೋಷ್ಠಿಯಲ್ಲಿ ಇಡೀ ಮೇಳದ ಆಶಯಗಳನ್ನು ಸಾಂದ್ರೀಕರಿಸಿ ಒಂದು ಕೀನೋಟ್ ಅಡ್ರೆಸ್ ಮಾಡಲಿಕ್ಕೆ ಅಂಥೇಳಿ 85ರ ಈ ಇಳಿ ವಯಸ್ಸಿನಲ್ಲಿ ಕೂಡ ಜನಪರ ನ್ಯಾಯಾಧೀಶರು, ನ್ಯಾಯಮೂರ್ತಿಗಳಿಂದ ಹೆಸರಾದಂತಹ
ಮುಂಬೈ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ಕೋಳ್ಸೆ ಪಾಟೀಲ್ ಅವರು ಆಗಮಿಸ್ತಾ ಇದ್ದಾರೆ. ಅವರು ಈ ಕಾಲದಲ್ಲಿ ಕೂಡ ನಿವೃತ್ತರಾದ ಮೇಲೆ ಕೂಡ ನಿಮಗೆಲ್ಲ ಗೊತ್ತಿರುವಂತೆ ಎನ್ರಾನ್ ಕಂಪನಿಯ ವಿರುದ್ಧ ಹೋರಾಟ ಆಗಿರ್ಬೋದು, ಮತ್ತಿತರ ಪರಿಸರ ಸಂಬಂಧಿತ ಹೋರಾಟಗಳು, ಅನೇಕ ಸಾಮಾಜಿಕ ಜನಪರ ಚಳುವಳಿಗಳಲ್ಲಿ ಸಕ್ರಿಯರಾಗಿ ಹೋರಾಟ ಮಾಡಿದಂಥ ಕೋಳ್ಸೆ ಪಾಟೀಲ್ ನಮ್ಮೊಂದಿಗೆ ಇರ್ತಾರೆ. ಮತ್ತು ಕರ್ನಾಟಕದ ಹಲವಾರು ಚಿಂತಕರು ಈ ಸಾಹಿತ್ಯ ಮೇಳದಲ್ಲಿ ಬರ್ತಾರೆ. ಈ ಬಹುತ್ವ ಭಾರತ ಈಗ ನಾವು ಕಳೆದ ಒಂದು 11 ಮೇಳಗಳನ್ನು ಅವಲೋಕಿಸಿದರೆ 11 ಮೇ ಸಾಹಿತ್ಯ ಮೇಳಗಳಲ್ಲೂ ಒಂದು ವೈವಿಧ್ಯಮಯವಾದಂಥ ಗೋಷ್ಠಿಗಳನ್ನು ಮತ್ತು ಹಲವಾರು ಹೊಸ ಹೊಸ ಪ್ರಯೋಗಗಳನ್ನು ಮಾಡಲಾಗಿದೆ. ದೇಶಕ್ಕೆ ವ್ಯಾಪಿಸುತ್ತಿರುವ ಒಂದು ಫ್ಯಾಸಿಸಮ್ ಚಹರಗಳನ್ನೇ ಫೋಕಸ್ ಮಾಡಿ ಒಮ್ಮೆ ಆಯೋಜಿಸಿದರೆ, ಒಂದು ದಲಿತ ಭಾರತವನ್ನು ಕೇಂದ್ರವಾಗಿಟ್ಟುಕೊಂಡು ಮತ್ತೊಮ್ಮೆ ಮೇ ಮೇಳವನ್ನು ಆಯೋಜಿಸಲಾಗಿತ್ತು. ಮತ್ತು ಭಾರತದ ಆತ್ಮವೇ ಆದಂಥ ಒಂದು ಸಂವಿಧಾನವನ್ನು ಸಂವಿಧಾನ ಭಾರತ ಎಂಬ ಒಂದು ಮೇನ್ ಥೀಮನ್ನಾಗಿ ಇಟ್ಕೊಂಡು ಮಾಡಿತ್ತು. ಮತ್ತು ಭಾರತ ಯಾವುದನ್ನು ಉಸಿರಾಡ್ತಾ ಇದೆ, ಬಹುತ್ವ ಭಾರತವನ್ನು ಇಟ್ಕೊಂಡು ಮಾಡಲಾಗಿತ್ತು. ಮತ್ತು ಒಮ್ಮೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹೆಚ್ಚು ಚರ್ಚೆಗಳಾದರೆ ಮತ್ತೊಮ್ಮೆ ಅಭಿವೃದ್ಧಿ ಭಾರತದ ಹೆಸರಿನಲ್ಲಿ ಒಟ್ಟಾರೆ ಭಾರತದ ಬದುಕನ್ನು ಅವಲೋಕಿಸುವ ಕ್ರಮವನ್ನು ನಾವು ಈ ಮೇಳಗಳಲ್ಲಿ ಚರ್ಚೆ ಮಾಡ್ತಾ ಬಂದಿದೆ. ಮತ್ತೊಮ್ಮೆ ದಾವಣಗೆರೆಯಲ್ಲಿ ನೆಲದ ದನಿಗಳಾದ ಆಲಿಸುವ ಮತ್ತು ಸ್ವಾತಂತ್ರ್ಯ ಬಂದು 75 ವರ್ಷಗಳಲ್ಲಿ ಸಾಧಿಸಿದ್ದೇನು ಮತ್ತು ದಕ್ಕಿದ್ದೇನು ಮತ್ತು ಸಾಧ್ಯತೆಗಳೇನು ಎಂಬುದನ್ನು ಕುರಿತಂತೆ ಗಂಭೀರವಾದ ಚರ್ಚೆಗಳು ಕೂಡ ಅವುಗಳನ್ನು ಇಟ್ಕೊಂಡು ಆಯೋಜಿಸಲಾಗಿತ್ತು. ಹೀಗೆ ಪ್ರಜಾತಂತ್ರದ ಸವಾಲುಗಳು ಮೀರುವ ಬಗೆಗಳ ಕುರಿತಂತೆ ವೈವಿಧ್ಯಮಯವಾದಂಥ ಗೋಷ್ಠಿಗಳನ್ನು ವಿಜಾಪುರದಲ್ಲಿ ಆಯೋಜಿಸಿದರೆ, ಕೊಪ್ಪಳ ಮತ್ತು ಸಿಂಧನೂರುಗಳಲ್ಲಿ ಮತ್ತೆ ಬೇರೆ ಬೇರೆ ಒಂದು ಥೀಮ್ಗಳನ್ನು ಇಟ್ಕೊಂಡು ಆಯೋಜಿಸಲಾಗಿತ್ತು. ಹೀಗೆ ಈ ಸಾಹಿತ್ಯ ಮೇಳ ಕೇವಲ ಸಾಹಿತ್ಯಕ್ಕಷ್ಟೇ ಸೀಮಿತವಾಗಿದೆ. ಸಾಹಿತ್ಯದ ಅಸಲಿ ಕಸುಬು ಆದ ಜನರನ್ನು ಜಾಗೃತಿಗೊಳಿಸುವ ಕೆಲಸವನ್ನು ಈ ಮೇಳ ಬಹಳ ಯಶಸ್ವಿಯಾಗಿ ಮತ್ತು ನಿರಂತರವಾಗಿ ಮಾಡ್ತಾ ಬಂದಿದೆ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಬಹುತ್ವವನ್ನೇ ಉಸಿರಾಡುತ್ತಾ ಇರುವಂಥ ಭಾರತೀಯ ಜನರೆಲ್ಲ ಸೇರುವ ಈ 2 ದಿನಗಳು ಭಾರತಕ್ಕೆ ನಿಜದ ಹಬ್ಬ. ಇಲ್ಲಿ ಈ ಹಬ್ಬದಲ್ಲಿ ರಾಗಿ ಮುದ್ದೆ ಉಣ್ಣೋರು, ಚಪಾತಿ ತಿನ್ನೋರು, ಅನ್ನ ಉಣ್ಣೋರು, ಬಿಜಾಪುರದ ಜೋಳದ ರೊಟ್ಟಿ ಮುರಿಯೋರು ಎಲ್ಲ ಒಂದೆಡೆ ಸೇರಿ ಚರ್ಚಿಸುವಾಗ ಇಡೀ ಭಾರತದ ವೈವಿಧ್ಯಮಯ ವೈಭವ ಕಣ್ಣಿಗೆ ರಾಚುತ್ತದೆ. ಇದು ನಿಜವಾಗಿಯೂ ಗಾಂಧಿ, ಅಂಬೇಡ್ಕರ್, ಪೆರಿಯಾರ್ ಕನಸಿನ ಒಂದು ಭಾರತವಾಗಿ ನಮಗೆ ಕಾಣಿಸ್ತಾ ಇದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಸಿಖ್ಖರನ್ನೊಳಗೊಂಡಂತಹ ಅಸ್ಪೃಶ್ಯಗಳ ಸೋಂಕಿಲ್ಲದೆ ಒಂದೇ ತಟ್ಟೆಯಲ್ಲಿ ಕುಂತು ಉಣ್ಣುವ ದೃಶ್ಯಗಳು ಕೂಡ ಈ ಮೇಳದ ಊಟದ ಸಮಯದಲ್ಲಿ ಕಾಣಸಿಗ್ತವೆ. ಇಲ್ಲಿ ಅನೇಕ ಇಂಥ ಒಂದು ಭಾರತವನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಆಹಾರದ ರಾಜಕಾರಣದ ವಿಷಯದಲ್ಲಿ ಅನೇಕ ಚರ್ಚೆಗಳು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮೇ ಮೇಳ ತನ್ನದೇ ಆದಂಥ ಒಂದು ಪ್ರಯೋಗವನ್ನು ಕೂಡ ಮಾಡಿತು. ಮನುಷ್ಯನ ಆಹಾರ ವೈವಿಧ್ಯತೆಯನ್ನು ತುಂಬ ಸಹಜವಾಗಿ ಎಂಬಂತೆ ಸ್ವೀಕರಿಸಬೇಕು ಅಂಥೇಳಿ ಇಂಥ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಕೂಡ ಒಂದು ಆಹಾರದ ಒಂದು ಭಾಗವಾಗಿ ಮಾಂಸಾಹಾರವನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಆ ಮೂಲಕ ತುಂಬ ಪ್ರಾಕ್ಟಿಕಲ್ ಆದಂತಹ ಉತ್ತರಗಳನ್ನು ಮೇಳದ ಮೂಲಕ ಆಗಾಗ ಕೊಡ್ತಾ ಬಂದಿದೆ. ಅಂದರೆ ಈ ಮೇ ಸಾಹಿತ್ಯ ಮೇಳಕ್ಕೆ ಆಗಮಿಸುವವರು, ದೇವಸ್ಥಾನಕ್ಕೆ ಹೋಗುವವರು, ದೇವಸ್ಥಾನಕ್ಕೆ ಹೋಗದವರು, ಮಸೀದಿಗೆ ಹೋಗಿ ನಮಾಜು ಮಾಡುವವರು ಮತ್ತು ನಮಾಜು ಮಾಡದವರು ಹಾಗೂ ಚರ್ಚಿಗೆ ಹೋಗುವವರು ಹೋಗದವರು ಕೂಡ ಇದ್ದಾರೆ. ಒಟ್ಟಾರೆ ದೇವರನ್ನು ನಂಬುವವರು ನಂಬದವರು ಸೇರಿದಂತೆ ಮನುಷ್ಯರಾಗಿ ಎಲ್ಲರೂ ಕೂಡುವ ಬಹುತ್ವ ಭಾರತ. ಗಾಂಧಿಯ ಮಾತಲ್ಲಿ ಹೇಳುವುದಾದರೆ ನಾಗರಿಕತೆಯ ಮೇಳವನ್ನು ಸಂಘಟಿಸಲಾಗುತ್ತದೆ. ಭಾರತಕ್ಕೆ ಬಹುತ್ವ ಹೇಗೆ ಶಕ್ತಿಯೋ ಹಾಗೆ ಮೇ ಮೇಳಕ್ಕೂ ಸಹ ಭಾರತದ ವೈವಿಧ್ಯತೆಯೇ ಒಂದು ಶಕ್ತಿ ಆಗಿದೆ. ಗೆಳೆಯರೆ, ಮನುಷ್ಯ ಬೀದಿಯಲ್ಲಿ ಸಾಯುತ್ತಿರುವ ಹೊತ್ತಿನಲ್ಲಿ, ಧರ್ಮಗಳು ಗಹಗಹಿಸಿ ನಗುತ್ತಿರುವ ಹೊತ್ತಿನಲ್ಲಿ ಇದೇನಿದು ಸಾಹಿತ್ಯ ಮೇಳ ಎಂದು ಯಾರೂ ಮೂಗು ಮುರಿಯುವಂತಿಲ್ಲ. ಯಾಕೆಂದರೆ ಮೇ ಮೇಳ ಗೆಳೆಯರ ಬಳಗ ಸಾಹಿತ್ಯದ ಆಚೆಗೂ ಕೂಡ ಸಾಮಾಜಿಕವಾಗಿಯೂ ಕೂಡ ಸಕ್ರಿಯವಾಗಿದೆ. ಅನೇಕ ಗೆಳೆಯರು
ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೇ ಗೆಳೆಯರ ಬಳಗ ಇದು ಈಗ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಇದು ಒಂದು ಬಳಗ ರೂಪುಗೊಂಡಿದೆ. ಈ ಬಳಗದ ಮೂಲಕ ಪರಸ್ಪರ ವೈಯಕ್ತಿಕ ಸ್ಪಂದನೆಗಳೂ ಸೇರಿದಂತೆ ಮಾನವೀಯ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಾ ಸಾಗ್ತಾ ಇದೆ. ಈ ಹಿಂದೆ ಭೂಸ್ವಾಧೀನ ಹಳ್ಳಿಗುಡಿಯ ಗದಗ ಜಿಲ್ಲೆ ಹಳ್ಳಿಗುಡಿಯ ಒಂದು ರೈತರ ಫಲವತ್ತಾದ ಭೂಮಿಯನ್ನು ಪೋಸ್ಕೋ ಕಂಪನಿಯ ಕಾರ್ಖಾನೆ ನಿರ್ಮಾಣಕ್ಕಾಗಿ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಮೇ ಸಾಹಿತ್ಯ ಮೇಳ ಬಳಗದ ಗೆಳೆಯರೆಲ್ಲ ಒಟ್ಟಾಗಿ ಸೇರಿ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಆಗ ಆ ಭೂಮಿಯನ್ನು ರೈತರಿಗೆ ಉಳಿಸಿಕೊಟ್ಟರು. ನಂತರ ಭಾವಸಂಗಮ ಒಂದು ವೇದಿಕೆಯ ಮೂಲಕ ಇಡೀ ಸಂವಿಧಾನ ಸಾಕ್ಷಿ ಮದುವೆಗಳನ್ನು, ಅಂತರ್ಜಾತೀಯ ಮದುವೆಗಳನ್ನು ರೂಪುಗೊಳಿಸ್ತಾ ಇದೆ. ಈ ಮೂಲಕ ಅಂಬೇಡ್ಕರ್ ಆಶಯಗಳಾದ ಜಾತಿ ವಿನಾಶದ ಆಶಯಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹೀಗೆ ಅನೇಕ ಮತ್ತು ಮೇ ಸಾಹಿತ್ಯ ಮೇಳದ ಭಾಗವೇ ಆಗಿದ್ದಂಥ ಪ್ರಕಾಶನದ ಮೂಲಕ ಹಲವಾರು ವೈಚಾರಿಕ ಪುಸ್ತಕಗಳನ್ನು ಈಗಾಗಲೇ ನಾಡಿಗೆ ಕೊಡ್ತಾ ಬಂದಿದೆ. ಇಂಥದ್ದೊಂದು ಭಾಗವಹಿಸುವಿಕೆ ಏನಿದೆ, ಜನರ ಭಾಗವಹಿಸುವಿಕೆ ಅಂದರೆ ಪೀಪಲ್ಸ್ ಪಾರ್ಟಿಸಿಪೇಷನ್, ಅವರು ತಮ್ಮ ಸ್ವಂತ ದುಡಿಮೆಯ ಹಣದ ಒಂದು ಪಾಲನ್ನು, ಒಂದು ಸಣ್ಣ ಮೊತ್ತವನ್ನು ಈ ಮೇ ಸಾಹಿತ್ಯ ಮೇಳಕ್ಕೆ ಹಾಕುವ ಮೂಲಕ, ಮತ್ತು ಉದಾಹರಣೆಗೆ ಹೇಳ್ತೇನೆ, ಒಂದು ಹಮಾಲಿ ಕೂಡ ಒಬ್ಬ ವಿಧವೆ ತನ್ನ ಒಂದು ತಿಂಗಳ ಮಾಸಾಶನವನ್ನು ಹಾಕ್ತಾ ಇದ್ದಾರೆ. ಅಂಥ ಒಂದು ಸ್ವಯಂ ಪ್ರೇರಿತವಾಗಿ ಹಾಕುವಂತಹ ಕಾರ್ಯನಿರ್ವಹಿಸುವ ಪರಿ ಏನಿದೆಯಲ್ಲ, ಅದು ನಮ್ಮ ನಿಜಕ್ಕೂ ಆ ಒಂದು ಆಶ್ಚರ್ಯ ಮತ್ತು ಭಾರತದ ಜನರ ಮೇಲೆ, ನಾಳೆಗಳ ಮೇಲೆ ಭರವಸೆ ಮೂಡಿಸುವಂಥ ನಮ್ಮ ಒಂದು ಮೇ ಸಾಹಿತ್ಯ ಮೇಳ ಯಶಸ್ಸಿನ ಗ್ರಾಫ್ ಅಂತಲೇ ಹೇಳ್ಬೋದು. ಇಲ್ಲಿ ಮೇ ಸಾಹಿತ್ಯ ಮೇಳದಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಕುವೆಂಪು ಅವರ ಮಾತಿನಂತೆ ಮತ್ತೆ ಮತ್ತೆ ಅನುರಣಿಸ್ತಾ, ಮತ್ತೆ ಕೇಳಿಸ್ತಾ ಇರುತ್ತೆ. ಯಾವ ಸರ್ಕಾರದ ಅನುದಾನಗಳು ಇಲ್ಲದೆ, ಯಾವ ಕಂಪನಿಗಳ ಸಹಕಾರವಿಲ್ಲದೆ ಸಮಾನ ಮನಸ್ಕರನ್ನೇ ನೆಚ್ಚಿ ಮಾಡುವ ಮೇ ಸಾಹಿತ್ಯ ಮೇಳ ನಾಡಿನ ಗಮನ ಸೆಳೆದಿದೆ. ಮೇ ಮೇಳ ಮುಗಿದ 15 ದಿನಗಳಲ್ಲಿ ಇದರ ಲೆಕ್ಕಪತ್ರವನ್ನು ಒಪ್ಪಿಸುವ ಪಾರದರ್ಶಕತೆಯನ್ನು ಕಾಪಾಡುವ ಒಂದು ಕ್ರಮ ಕೂಡ ಅನುಕರಣೀಯವಾದುದಾಗಿದೆ. ಹೀಗೆ ವಿವಿಧ ಚಿಂತಕರ ಗೋಷ್ಠಿಗಳು, ಚರ್ಚೆಗಳು, ಸಂವಾದಗಳು, ಜಗಳಗಳು, ತಿದ್ದುಪಡಿಗಳು ಮತ್ತು ಪುಸ್ತಕಗಳನ್ನು ಒಳಗೊಂಡಂತಹ ಮನುಷ್ಯರ ಮಹಾಸಂಗಮವಾಗಿ ಮೇ ಮೇಳ ನಾಳೆಗಳ ಭರವಸೆಯಂತೆ ತೋರ್ತಾ ಇದೆ. ಇಂತಹ ಸರ್ವ ಜನಾಂಗದ ಶಾಂತಿಯ ತೋಟದ ಕನಸು ಕಂಡ ಕುವೆಂಪು, ಶಿವರಾಮ್ ಕಾರಂತು, ಪೂರ್ಣಚಂದ್ರ ತೇಜಸ್ವಿ, ಬಸವರಾಜ್ ಕಟ್ಟಿಮನಿ, DR ನಾಗರಾಜ್, ಲಂಕೇಶ್, ಅನಂತಮೂರ್ತಿ, ಕಲಬುರ್ಗಿ, ಚಂಪಾ, ಅನೇಕರು, ರಾಮದಾಸ್, ಹೀಗೆ HL ಕೇಶವಮೂರ್ತಿ, ಹೀಗೆ ಅವರು MD ನಂಜುಂಡಸ್ವಾಮಿ, ಹೀಗೆ ಅವರೇನಾದರೂ ಈ ಹೊತ್ತು ಇದ್ದಿದ್ದರೆ ಇವತ್ತು ಕೂಡ ಈ ಮೇ ಮೇಳ ಬಳಗದಲ್ಲಿ ಕ್ರಿಯಾಶೀಲವಾಗಿ ಇರ್ತಾಯಿದ್ರು. ಅವರ ಚಿಂತನೆಯ ಬೆಳಕಿನಲ್ಲಿ ಮೇಳ ಇವತ್ತು ಸದ್ದಿಲ್ಲದೆ ಪಸರಿಸ್ತಾ ಇದೆ. ಸೌಹಾರ್ದ ಭಾರತದ ಕನಸು ಕಾಣುವ ಪ್ರತಿಯೊಬ್ಬ ಭಾರತೀಯನೂ ಕೂಡ ನಿಸ್ಸಂಶಯವಾಗಿ ಭಾಗವಹಿಸಬಹುದಾದಂತಹ ಅಪ್ಪಟ ಚಿಂತನ ಮೇ ಸಾಹಿತ್ಯ ಮೇಳ. ಜೊತೆಗೆ ಇದೊಂದು ಸಮ್ಮೇಳನ ಆಗದಂತೆ ಜನಸಾಮಾನ್ಯರ ಮೇಳವಾಗಿ ಇರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಹೌದು, ನಿಮ್ಮದು ಹೌದು. ಇಂಥ ಒಂದು ಪ್ರಜ್ಞಾವಂತಿಕೆಯನ್ನು ಯಾವತ್ತೂ ಕೂಡ ನಾವು ಇಟ್ಕೊಂಡು ಮುಂದುವರಿಬೇಕಾಗುತ್ತೆ. ಒಟ್ಟಾರೆ ಇಂಥ ಒಂದು ಮೇ ಸಾಹಿತ್ಯ ಮೇಳವನ್ನು ಆಗು ಮಾಡಿದಂತಹ ಅನೇಕ ಮನಸ್ಸುಗಳಿಗೆ ನಾಡು ಎಂದೆಂದಿಗೂ ಕೃತಜ್ಞವಾಗಿರುತ್ತದೆ ಅಂತ ನಾನು ಭಾವಿಸಿದ್ದೇನೆ. ನಮಸ್ಕಾರ.